ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ. ಭೇಟಿ ಪಡಾವೋ ಭೇಟಿ ಬಚಾವೋ ಮಂತ್ರವನ್ನ ಜಪಿಸ್ತಾ ಇರುವಂತಹ ಭಾರತೀಯ ಜನತಾ ಪಕ್ಷ ಇದೀಗ ದೆಹಲಿ ಗದ್ದುಗೆ ವಿಚಾರದಲ್ಲಿ ಸ್ತ್ರೀಯರಿಗೆ ಮಣೆ ಹಾಕೋಕ್ ಹೊರಟಿದೆ. ಮಹಿಳಾ ಶಾಸಕಿಯೊಬ್ಬರಿಗೆ ನೂತನ ಸಿಎಂ ಪಟ್ಟವನ್ನ ಕಟ್ಟೋಕೆ ಚಿಂತನೆ ನಡೆಸ್ತಾ ಇದೆ. ಬರೋಬ್ಬರಿ 27 ವರ್ಷಗಳ ವನವಾಸದ ಬಳಿಕ ಬಿಜೆಪಿ ದಿಲ್ಲಿ ದರ್ಬಾರ್ಗೇರಿದೆ. 12 ವರ್ಷಗಳ ಬಳಿಕ ಕೇಜ್ರಿವಾಲ್ ಪಕ್ಷ ಸ್ವಿಚ್ ಆಫ್ ಆಗಿದೆ. ಸುಷ್ಮಾ ಸ್ವರಾಜ್, ಶೀಲಾ ದೀಕ್ಷಿತ್ ಹಾಗೂ ಆಪ್ ಅಧಿಕಾರದ ಕೊನೆಯ ಅವಧಿಯಲ್ಲಿ ಅಶಿತಿ ಮರ್ಲೇನಾ ದೆಹಲಿ ಸಿಎಂ ಆಗಿ ಕಾರ್ಯನಿರ್ವಹಿಸಿದ್ದರು. ಮಹಿಳಾ ಮಂತ್ರ ಜಪಿಸುತ್ತಿರುವ ಬಿಜೆಪಿ ಕೂಡ ಅದೇ ಚಿಂತನೆಯಲ್ಲಿದೆ. ದೆಹಲಿಯಲ್ಲಿ ಮಹಿಳಾ ನಾಯಕಿಗೆ ಮುಖ್ಯಮಂತ್ರಿ ಪಟ್ಟ. ಕೇಜ್ರಿವಾಲ್ ಸೋಲಿಸಿದ ಪರ್ವೇಶ್ ಗಿಲ್ಲ ಸಿಎಂ ಕುರ್ಚಿ. ದಿಲ್ಲಿ ಜನರ ದಿಲ್ ಗೆದ್ದಿರುವ ಬಿಜೆಪಿ ಈ ಬಾರಿ ಮಹಿಳಾ ಶಾಸಕಿಗೆ ಸಿಎಂ ಪಟ್ಟ ಕಟ್ಟಲು ಚಿಂತಿಸಿದೆ ಎನ್ನಲಾಗಿದೆ. ಭರ್ಜರಿ ಬಹುಮತದೊಂದಿಗೆ 2 ದಶಕಗಳ ಬಳಿಕ ಅಧಿಕಾರಕ್ಕೇರಿರುವ ಬಿಜೆಪಿಯಲ್ಲಿ ಸದ್ಯ ಮುಖ್ಯಮಂತ್ರಿ ಆಯ್ಕೆ ಕಸರತ್ತು ಜೋರಾಗಿದೆ. ಈ ಬಾರಿ ಅಚ್ಚರಿ ಎನ್ನುವಂತೆ ಮಹಿಳಾ ನಾಯಕಿಯೊಬ್ಬರಿಗೆ ಸಿಎಂ ಪಟ್ಟ ನೀಡಬಹುದು ಎನ್ನುವ ಗುಸುಗುಸು ಜೋರಾಗಿದೆ. ಹಲವು ನಾಯಕರ ಹೆಸರುಗಳು ಚಾಲ್ತಿಯಲ್ಲಿದ್ದು, ಅದರಲ್ಲೂ ಎಎಪಿ ಸುಪ್ರೀಮೋ ಮಾಜಿ ಸಿಎಂ ಕೇಜ್ರಿವಾಲ್ ಸೋಲಿಸಿದ ಪರ್ವೇಶ್ ಸಾಹಿಬ್ ಸಿಂಗ್ ಹೆಸರು ಪ್ರಮುಖವಾಗಿ ಕೇಳಿಬರ್ತಿತ್ತು. ಪಶ್ಚಿಮ ದೆಹಲಿ ಕ್ಷೇತ್ರದ 2 ಬಾರಿಯ ಸಂಸದ ಪರ್ವೇಶ್ ಮಾಜಿ ಸಿಎಂ ಸಾಹಿಬ್ ಸಿಂಗ್ ವರ್ಮಾ ಅವರ ಪುತ್ರರು ಆಗಿದ್ದು ಸಿಎಂ ರೇಸ್ನಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಮಹಿಳಾ ಸಿಎಂ ರೇಸ್ನಲ್ಲಿ 4 ಶಾಸಕಿಯರು. ಇನ್ನು ಮೋದಿ ಅಮೆರಿಕ ಪ್ರವಾಸದಿಂದ ವಾಪಸ್ಸಾದ ಬಳಿಕ ಸಿಎಂ ಆಯ್ಕೆ ನಡೆಯಲಿದೆ. ಸದ್ಯ ದೆಹಲಿ ವಿಧಾನಸಭೆಗೆ ರೇಖಾ ಗುಪ್ತಾ, ಶಿಖಾ ರಾಯ್, ನೀಲಂ ಪೈಲ್ವಾನ್, ಪೂನಂ ಶರ್ಮಾ ಬಿಜೆಪಿಯಿಂದ ಶಾಸಕಿಯರಾಗಿ ಆಯ್ಕೆಯಾಗಿದ್ದು, ಈ 4ರಲ್ಲೇ ಒಬ್ಬರಿಗೆ ಸಿಎಂ ಪಟ್ಟ ಕಟ್ಟುವ ಸಾಧ್ಯತೆ ಇದೆ. ಪೂನಂ ಶರ್ಮಾ ಆಪ್ನ ಮಾಜಿ ಸಚಿವ ಸೌರಭ್ ಭಾರದ್ವಾಜ್ ವಿರುದ್ಧ ಗೆಲುವು ಸಾಧಿಸಿದ್ದಾರೆ. ಇನ್ನು ಬನ್ಸುರಿ ಸ್ವರಾಜ್, ಸ್ಮೃತಿ ಇರಾನಿ ಹೆಸರು ಕೂಡ ಸಿಎಂ ಹುದ್ದೆಯ ರೇಸ್ನಲ್ಲಿದ್ದಾರೆ. ಸದ್ಯ ಬಿಜೆಪಿಯಿಂದ ಯಾವುದೇ ರಾಜ್ಯದಲ್ಲೂ ಮಹಿಳಾ ಸಿಎಂಗಳಿಲ್ಲ. ಸಿಎಂಗಳ ಆಯ್ಕೆಯಲ್ಲಿ ಸದಾ ಅಚ್ಚರಿಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಬಿಜೆಪಿ ಹೈಕಮಾಂಡ್ ಈ ಬಾರಿಯೂ ಅಚ್ಚರಿ ಮೂಡಿಸುವ ನಿರೀಕ್ಷೆ ಇದೆ. ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಗೆ ಹೈಕಮಾಂಡ್ ವೀಕ್ಷಕರನ್ನ ನೇಮಿಸಲಿದೆ. ಇದೇ ವೇಳೆ ಬಿಜೆಪಿ ಜಾತಿ ಲೆಕ್ಕಾಚಾರ ಕೂಡ ಮಾಡುತ್ತಿದೆ. ಎಲ್ಲ ಆಯಾಮಗಳಲ್ಲಿ ಚರ್ಚೆ ನಡೆಸುತ್ತಿದ್ದು, ಸದ್ಯಕ್ಕೆ ಸಿಎಂ ಆಯ್ಕೆ ಕಸರತ್ತು 1 ವಾರದ ಕಾಲ ನಡೆಯಲಿದೆ ಎಂದು ಹೇಳಲಾಗಿದೆ. ಇನ್ನು ರಾಜಸ್ಥಾನದಲ್ಲಿ ಮಾತ್ರ ಮಹಿಳೆಗೆ ಡಿಸಿಎಂ ಹುದ್ದೆ ನೀಡಲಾಗಿದ್ದು, ಸದ್ಯ ದಿವ್ಯಾ ಕುಮಾರಿ ಡಿಸಿಎಂ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ದೆಹಲಿಯ ಮೊದಲ ಮಹಿಳಾ ಮುಖ್ಯಮಂತ್ರಿಯಾಗಿ ಬಿಜೆಪಿಯ ಸುಷ್ಮಾ ಸ್ವರಾಜ್ 1998ರಲ್ಲಿ 52 ದಿನಗಳ ಕಾಲ ಕಾರ್ಯನಿರ್ವಹಿಸಿದ್ದರು. ಇದೀಗ ಮತ್ತೊಮ್ಮೆ ದೆಹಲಿ ಮುಖ್ಯಮಂತ್ರಿ ಹುದ್ದೆಯನ್ನ ಮಹಿಳೆಗೆ ನೀಡುವ ಚಿಂತನೆಯಲ್ಲಿದ್ದು, ನಾರಿ ಶಕ್ತಿಯನ್ನು ಗೌರವಿಸುವ ಹೆಜ್ಜೆ ವಿಶ್ವಕ್ಕೆ ಮಾದರಿಯಾಗಿದೆ. ಚಂದ್ರಮೋಹನ್, ನ್ಯಾಷನಲ್ ಡೆಸ್ಕ್, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.